ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮೈಸೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದರೆ ಇದೇ ವೇಳೆ ಅಪಾರ ಪ್ರಮಾಣದ ಚಿನ್ನ ಮತ್ತು ನಗದು ಪತ್ತೆ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮೈಸೂರಿನ 7 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರೋದು. ಮೈಸೂರು ಪಾಲಿಕೆ ಪುರಸಭೆ ಅಧಿಕಾರಿಗಳ ಮನೆ ಮೇಲೆ ಈ ದಾಳಿ ಆಗಿದೆ. ದಾಳಿ ವೇಳೆ 60 ಲಕ್ಷ ನಗದು ಪತ್ತೆ ಆಗಿದೆ ಮನೆಯಲ್ಲಿ, ಹಾರ್ಡ್ ಕ್ಯಾಶ್. ಟೋಟಲ್ ಆಗಿ 7 ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿರೋದು. ನೆನಪಿರಲಿ, ಲೋಕಾಯುಕ್ತ ದಾಳಿ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಮನೆ ಮೇಲೆನೇ ರೇಡ್ ಆಗುತ್ತೆ, ಮನೆ ಕಚೇರಿಯಲ್ಲೆಲ್ಲ ರೇಡ್ ಆಗುತ್ತೆ. ಸೊ ಇಲ್ಲಿ ದಾಳಿ ವೇಳೆ 60 ಲಕ್ಷ ರೂಪಾಯಿ ನಗದು ಪತ್ತೆ ಆಗಿದೆ. ಪುರಸಭೆ ಜೆಇ ಚಂದ್ರಶೇಖರ್ ನಿವಾಸ ಕಚೇರಿ ಮೇಲೆ ಆಗಿರುವಂತಹ ದಾಳಿ. ಮನೆಯಲ್ಲಿ 60 ಲಕ್ಷ ಒಂದು ದಿನಕ್ಕಿತ್ತು ಅಂದರೆ ಇನ್ನು ಇವರು ಎಲ್ಲೆಲ್ಲಿ ಯಾವ್ಯಾವ ರೀತಿ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ರು ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಈ ದುಡ್ಡಿಗೆ ಸರಿಯಾದ ದಾಖಲಾತಿಗಳು ಕೊಡಲಿಲ್ಲ ಅಂದಾಗ ಮಾತ್ರ ಸೀಸ್ ಮಾಡೋದು ಲೋಕಾಯುಕ್ತ ಅಧಿಕಾರಿಗಳು. ಒಂದು ವೇಳೆ ಜಾಗ ಮಾರಿದ್ದೋ, ಗಾಡಿ ಮಾರಿದ್ದೋ ಅಥವಾ ಚಿನ್ನ ಮಾರಿದ್ದೋ ಅಂದರೆ ದಾಖಲಾತಿಗಳು ಇರ್ತವೆ, ಕೊಡ್ಬೋದು. ಕೊಡೋಕ್ಕಾಗಿಲ್ಲ ದಾಖಲಾತಿಗಳನ್ನು ಅಂದಾಗ ಅದನ್ನು ವಶಕ್ಕೆ ಪಡಿತಾರೆ. ಚಿನ್ನದ ಪ್ರಮಾಣವನ್ನು ಕೂಡ ನೋಡ್ತಾ ಇದ್ದಾರೆ. ಗಗನಕ್ಕೇರಿರುವ ಚಿನ್ನದ ರೇಟ್ನ ಸಂದರ್ಭದಲ್ಲಿ ಇವರು ಒಬ್ಬರು ಮನೆಯಲ್ಲಿ ಇದೇನು ಸಾಮಾನ್ಯ ಅಂದ್ಬಿಡ್ತಾರೆ ವಿಜುವಲ್ಸ್ ನೋಡ್ತಾ ಇದ್ದಾಗ, ಇದಕ್ಕಿಂತ ಜಾಸ್ತಿ ಮಾಡ್ತಾರೆ ದುಡ್ಡು ಅನ್ನೋ ರೀತಿ ಮನಸ್ಥಿತಿಗಳಾಗ್ಬಿಟ್ಟಿದೆ. ಬಟ್ ಇವರಿಗೆ ಯಾರು ಇದನ್ನು ಲಂಚದ ರೂಪದಲ್ಲಿ ಕೊಟ್ಟಿದ್ದೀರಾ, ಯಾವ ಕೆಲಸಕ್ಕಂತ ಇವರು ಇಷ್ಟು ದುಡ್ಡನ್ನು ಮನೇಲಿ ಇಟ್ಕೊಂಡಿದ್ರು? 10 ಲಕ್ಷಕ್ಕಿಂತ ನಾವು ದುಡ್ಡು ತರ್ತೀವಿ ಬ್ಯಾಂಕ್ನಲ್ಲಿ ಅಂದರೆ 108 ಲೆಕ್ಕಾಚಾರಗಳನ್ನು ಕೊಟ್ಟು ದಾಖಲಾತಿಗಳನ್ನು ಕೊಟ್ಟು ತರಬೇಕು. ಅಂಥದ್ರಲ್ಲಿ 60 ಲಕ್ಷ ಹಾರ್ಡ್ ಕ್ಯಾಶನ್ನು ಯಾವ ಪರ್ಪಸ್ಗೆ ಇಟ್ಕೊಂಡಿದ್ರು, ಎಲ್ಲಿಂದ ಬಂದಿದ್ದಿದ್ದು ದುಡ್ಡು, ಇವ್ರ ಮೇಲೆ ಏನಾದರೂ ಹಿಂದೆ ಭ್ರಷ್ಟಾಚಾರದ ಆರೋಪಗಳಿದ್ವಾ ಅಥವಾ ಲೋಕಾಯುಕ್ತ ಅಧಿಕಾರಿಗಳಿಗೆ ಇವರ ಆದಾಯದಲ್ಲಿ ಇದ್ದಕ್ಕಿದ್ದ ಹಾಗೆ ಸಂಪತ್ತು ವೃದ್ಧಿಯಾಗಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾರೆ ಕೆ ಪಿ ನಾಗರಾಜ್. ಈಗ ರೇಡ್ ಆಗಿರುವ ಅಧಿಕಾರಿಗಳ ಹಿನ್ನೆಲೆ ಏನು? ಕಂಪ್ಲೇಂಟ್ ಆಗಿ ರೇಡ್ ಮಾಡಿದ್ದ ಅಥವಾ ಇವರ ಆದಾಯದಲ್ಲಿ ದಿಢೀರಂತ ಏರಿಕೆ ಆಯಿತು ಅಂತ ಲೋಕಾಯುಕ್ತದವರೇ ಸ್ವಯಂ ರೇಡ್ ಮಾಡಿರೋದಾ? ಏನು ಮಾಹಿತಿ ಇದೆ? ಸಾಮಾನ್ಯವಾಗಿ 2 ರೀತಿಯಾಗಿ ನೀವು ಹೇಳಿದಂತೆ 2 ರೀತಿಯಾಗಿ ಲೋಕಾಯುಕ್ತರ ಕಾರ್ಯಾಚರಣೆ ನಡೆಯುವಂಥದ್ದು. ಒಂದು ಕಂಪ್ಲೇಂಟ್, ಮತ್ತೊಂದು ಅವರ ಸರ್ಚ್. ಈ ಪ್ರಕರಣದಲ್ಲಿ 2 ನಡೆದಿರುವಂತದ್ದು. 2 ಅಂದ್ರೆ ಪ್ರಮುಖವಾಗಿ ಇವರ ಮೇಲೆ ಮೊದಲು ಕಂಪ್ಲೇಂಟ್ಗಳು ಬಂದಿರುವಂತದ್ದು. ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಜೆಇ ಆಗಿರುವಂತಹ KR ಚಂದ್ರಶೇಖರ್ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಇಲಾಖೆಯ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಲ್ತಾಫ್ ಇವರಿಬ್ಬರ ಮೇಲೆ ನಿರಂತರವಾದಂತಹ ಕಂಪ್ಲೇಂಟ್ಗಳನ್ನ ಲೋಕಾಯುಕ್ತರು ವಾಚ್ ಮಾಡಿದ್ದಾರೆ. ಪರಿಣಾಮವಾಗಿ ಇವತ್ತು ಒಟ್ಟು 7 ಕಡೆಗಳಲ್ಲಿ ದಾಳಿಯನ್ನು ನಡೆಸಿರುವಂತದ್ದು. ಅಂದ್ರೆ ಇಬ್ಬರಿಗೆ ಸೇರಿರುವಂತಹ ಮನೆ ಮತ್ತು ಕಚೇರಿಗಳ ಮೇಲೆ ಒಟ್ಟು 7 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಚಂದ್ರಶೇಖರ್ ಏನು ಮೈಸೂರು ಮಹಾನಗರ ಪಾಲಿಕೆ ಜೆಇ ಆಗಿದೆ ಚಂದ್ರಶೇಖರ್, ಮೈಸೂರಿನ ವಿಜಯನಗರದಲ್ಲಿ ಒಂದು ನಿವಾಸ ಇದೆ, ಕೆಜಿಕೊಪ್ಪಲಲ್ಲಿ ಒಂದು ನಿವಾಸ ಇದೆ ಮತ್ತು ಟಿ ನರಸೀಪುರದಲ್ಲಿ ಒಂದು ಕಚೇರಿ ಇದೆ. ಒಟ್ಟು 4 ಕಡೆಗಳಲ್ಲಿ ಆಗಿರುವಂತಹದ್ದು. ಅವರ ಬಳಿಯಲ್ಲೇ 60 ಲಕ್ಷಕ್ಕೂ ಎಷ್ಟು ನಗದು ಮತ್ತು ಚಿನ್ನಾಭರಣಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಇನ್ನೂ ಕೂಡ ರೈಡ್ ಮುಂದುವರೆದಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.